ಕಾನೂನು ಬಾಹಿರವಾಗಿ ಫ್ಯಾಕ್ಟರಿ ಕಾರ್ಯ ನಿರ್ವಹಣೆ. ವಿಶಾಲ್ ನ್ಯಾಚುರಲ್ ಫುಡ್ ಫ್ಯಾಕ್ಟರಿ ವಿರುದ್ಧ ಗಂಭೀರ ಆರೋಪ. ಕೊರಟಗೆರೆ ತಾಲೂಕಿನ ಅಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದ ಸಮೀಪದ ವಿಶಾಲ್ ನ್ಯಾಚುರಲ್ ಫುಡ್ ಫ್ಯಾಕ್ಟರಿ ಪ್ರೈವೇಟ್ ಲಿಮಿಟೆಡ್ ಇದ್ದು, ಈ ಫ್ಯಾಕ್ಟರಿ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ ಎಂದು ಸಾರ್ವಜನಿಕರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಈ ಫ್ಯಾಕ್ಟರಿಯ ಲೈಸೆನ್ಸ್ ರದ್ದಾಗಿದ್ರೂ ಕೂಡ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಕಲುಷಿತ ನೀರನ್ನ ಸಮೀಪದ ಕೆರೆಗಳಿಗೆ ಬಿಡಲಾಗ್ತಾ ಇದೆ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ರು. ಹೌದು, ಕೊರಟಗೆರೆ ತಾಲೂಕಿನ ನಾಗೇನಹಳ್ಳಿ ಬಳಿಯಲ್ಲಿರುವ ವಿಶಾಲ್ ನ್ಯಾಚುರಲ್ ಫುಡ್ ಕಂಪನಿಗೆ ಪೊಲ್ಯೂಷನ್ ಬೋರ್ಡ್ ನೀಡಿದ್ದ ಲೈಸೆನ್ಸ್ ರದ್ದಾಗಿದ್ದು, ಪಂಚಾಯಿತಿಯಲ್ಲಿಯೂ ಸಹ 2023ರಲ್ಲಿಯೇ ಲೈಸೆನ್ಸ್ ರದ್ದುಪಡಿಸಲಾಗಿದೆ. ಆದರೂ ಕೂಡ ಕಳೆದ 2 ವರ್ಷಗಳಿಂದ ಈ ಫ್ಯಾಕ್ಟರಿಯವರು ಗೂಂಡಾಗಿರಿ ಮಾಡಿಕೊಂಡು ಫ್ಯಾಕ್ಟರಿಯನ್ನ ನಡೆಸುತ್ತಿದ್ದಾರೆ. ಇನ್ನ ರಾಜಕಾಲುವೆಯನ್ನ ಸಹ ಒತ್ತುವರಿ ಮಾಡಿಕೊಂಡಿದ್ದು, ರಾಜಕಾಲುವೆ ಮೂಲಕ ಕಲುಷಿತ ನೀರನ್ನ ಕೆರೆಗಳಿಗೆ ಬಿಡುತ್ತಿದ್ದಾರೆ. ಇದರಿಂದ ದನ ಕರುಗಳು ಸಹ ಸತ್ತೋಗಿವೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದ ಸಮೀಪ ಇರುವ ವಿಶಾಲ್ ನ್ಯಾಚುರಲ್ ಫುಡ್ ಫ್ಯಾಕ್ಟರಿ ಇದೆ. ಈ ಫ್ಯಾಕ್ಟರಿಯಲ್ಲಿ ಸುಮಾರು ಕಲುಷಿತ ನೀರೆಲ್ಲನ್ನು ಕೆರೆಗೆ ಬಿಡ್ತಾವ್ರೆ. ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ. ರಾಜಕಾಲುವೆನಲ್ಲಿ ಇವರು ಬಿಡೋಂಥ ಕೆಮಿಕಲ್ ಎಲ್ಲ ರಾಜಕಾಲುವೆ ಮುಖಾಂತರ ಕೆರೆಗೆ ಬಿಡ್ತಾವ್ರೆ. ಮತ್ತು ರಾಜಕಾಲುವೆ ಮೇಲ್ಗಡೆನೆ ಎಲ್ಲ ಲೆವೆಲ್ ಮಾಡಿಕೊಂಡು ಡಬ್ಬಗಳು ಇಟ್ಕೊಂಡಿದ್ದಾರೆ. ನೋಡ್ಬೋದು, ನನ್ನ ಹಿಂದೆ ಕಾಣುತ್ತೆ, ಡಬ್ಬಗಳು ಇಟ್ಕೊಂಡು ರಾಜಕಾಲುವೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಇದು ಮಾಡಿದ್ದಾರೆ. ಮತ್ತು 2023ರಿಂದ ಪೊಲ್ಯೂಷನ್ ಬೋರ್ಡ್ ಪರ್ಮಿಷನ್ ಲ್ಯಾಪ್ಸ್ ಆಗಿದೆ. ಮತ್ತು ಅವ್ರು ರಿನ್ಯೂವಲ್ ಮಾಡಿಲ್ಲ ಪೊಲ್ಯೂಷನ್ ಬೋರ್ಡ್ನವರು. ಈ ಫ್ಯಾಕ್ಟ್ರಿಯಿಂದ ಅಕ್ಕಪಕ್ಕದ ಗ್ರಾಮಗಳಿಗೆ ತೊಂದರೆ ಆಗ್ತದೆ, ಮತ್ತು ಜಲಚರ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ, ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ, ಕುರಿ ಮೇಕೆ ಎಷ್ಟು ಸುಮಾರು ಸತ್ತಂತ ಇದು ಇದೆ ಇಲ್ಲೆಲ್ಲ ಕಲುಷಿತ ನೀರು ಕುಡಿದು. ಹಂಗಾಗಿ ಪೊಲ್ಯೂಷನ್ ಬೋರ್ಡ್ನವರು ಅವರು ರಿನ್ಯೂವಲ್ ಮಾಡಿಲ್ಲ ಪರ್ಮಿಷನ್ ಇದನ್ನು. ಮತ್ತು ಗ್ರಾಮ ಪಂಚಾಯತಿಯವರು ಅಷ್ಟೇ ಅವರನ್ನು ಯಾವುದೇ ರೀತಿ ಇದಕ್ಕೆ ಲೈಸೆನ್ಸ್ ರದ್ದುಗೊಳಿಸಿದ್ದಾರೆ. ಸುಮಾರು 23ರಲ್ಲೇ ರದ್ದುಗೊಳಿಸಿದ್ದಾರೆ. ಆದರೂ 2 ವರ್ಷದಿಂದ ಫ್ಯಾಕ್ಟ್ರಿ ನಡೆಸ್ತಲೇ ಇದ್ದಾರೆ. ಇವರೆಲ್ಲ ಗೂಂಡಾಗಿರಿ ಮಾಡಿಕೊಂಡು ನಡೆಸ್ತಾ ಇದ್ದಾರೆ. ಮತ್ತು ನಾವು ಸಂಘಟನೆಯವರು, ನಾನು ಸಮೇತ ಈ ಪೊಲ್ಯೂಷನ್ ಬೋರ್ಡ್ನವ್ರಿಗೆ ಲೆಟರ್ ಕೊಟ್ಟಿದ್ದೀನಿ. 8 ತಿಂಗಳಾಗಿದೆ, ಇದು ಸ್ಟಾಪ್ ಮಾಡಿಸಿ ಕೂಡಲೇ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಅವರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಮತ್ತು ತಹಶೀಲ್ದಾರ್ ಕೊರಟಗೆರೆ ಮಂಜುನಾಥ್ ಅವರು ಇದ್ದು ಅವ್ರಿಗೂ ಕೊಟ್ಟಿದ್ದೀನಿ, ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅದಾದ ನಂತರ ಗ್ರಾಮ ಪಂಚಾಯತಿಯವರು ಅವ್ರ ಲೈಸೆನ್ಸ್ ರದ್ದುಗೊಳಿಸಿದ್ದಾರೆ ಅಷ್ಟೇ. ಅವ್ರು ಬಂದು ಸ್ಟಾಪ್ ಮಾಡಿಸ್ಬೋದಿತ್ತು, ಅದು ಯಾಕೆ ಮಾಡಿಸಿಲ್ವೋ ಗೊತ್ತಿಲ್ಲ. ಪ್ರಭಾವಿಗಳ ಒತ್ತಡಕ್ಕೆ ಏನಾದ್ರು ಮಣ್ಣದೇನಾದರೂ ಇವ್ರು ಯಾರೋ ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದನ್ನು ಕ್ಲೋಸ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಈ ಫ್ಯಾಕ್ಟ್ರಿಯಿಂದ ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಮತ್ತು ದನ ಕರು ಹಸು ಮೇಕೆಗಳು ಎಲ್ಲ ಮತ್ತು ಕೆರೆಯಲ್ಲಿರೋಂಥ ಜಲಚರಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತು ನೋಡ್ಬೋದು, ನನ್ನ ಹಿಂಭಾಗದಲ್ಲಿ ಹಂಗೆ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ. ಈ ಉರಿಯ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ಕೊಂಡು ಕೆಲಸ ಮಾಡಬೇಕು ಅವರು. ಆ ಬಿಸಿಲಲ್ಲಿ ಡಬ್ಬಗಳಲ್ಲೆಲ್ಲ ಏನೇನು ಕೆಲಸ ಹೇಳಿದ್ದಾರೆ, ಅವರು ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತೀವಿ, ನಾವು ಸಂಘಟನೆಯವರಾಗಿ ವಿರೋಧಿಸ್ತೀವಿ. ಇನ್ನು ಈ ಫ್ಯಾಕ್ಟರಿಯಿಂದ ಕೆಮಿಕಲ್ ನೀರನ್ನ ಕೆರೆಗೆ ಹೊರಬಿಡಲಾಗ್ತಾ ಇದೆ. ಕೆರೆ ಬಳಿ ದುರ್ನಾತ ಬರ್ತಾ ಇದೆ. ಅಲ್ಲದೆ ಕೆರೆ ನೀರನ್ನ ಕುಡಿದು ಹಸು ಮೇಕೆಗಳು ಸತ್ತೋಗಿವೆ. ಬೋರ್ವೆಲ್ಗಳಲ್ಲಿ ನೀರು ಉಪ್ಪಾಗ್ತಾ ಇದ್ದು ಕುಡಿಯಲಾಗ್ತಾ ಇಲ್ಲ. ನಮ್ಮ ಜಮೀನುಗಳಿಗೆ ಕೆಲಸ ಮಾಡೋಕೆ ಆಳುಗಳನ್ನ ಕರೆದ್ರೆ ವಾಸನೆ ಅಂತ ಬರೋದೇ ಇಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ನಾವು ಅನೇಕ ಬಾರಿ ದೂರನ್ನ ನೀಡಿದ್ರೂ ಸಹ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವರಿಗೆ ಬೇಕಾಗಿರೋದು ಹೋಗ್ತಾ ಇರೋದಕ್ಕೆ ಅವರು ಸುಮ್ಮನಾಗಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಸ್ವಾಮಿ, ಫ್ಯಾಕ್ಟ್ರಿಯಿಂದ ತುಂಬ ಜನಕ್ಕೆ ತೊಂದರೆ, ಎಲ್ಲ ಕೆಮಿಕಲ್ಲು ವಾಸನೆ, ಜೀವಾದಿಗಳಿಗೆಲ್ಲ ಕಾಯಿಲೆಗಳು ಬರ್ತವೆ. ಸುಮಾರು ಜೀವಾದಿಗಳೆಲ್ಲ ಹಾನಿಯಾಗಿವೆ. ಈ ಬೋರ್ ನೀರುಗಳು ಎಲ್ಲ ಉಪ್ಪಾಗಿವೆ. ಅವು ಗಿಡಕ್ಕೆ ಬಿಟ್ಟರು ಒಂಥರ ಇದಾಗ್ತವೆ. ಗಿಡಗಳು ರಚನೆ ಬರಲ್ಲ, ವರುಡಿ ಬರಲ್ಲ. ನಾವುಗಳು ಇಲ್ಲಿ ಇರೋಕ್ಕಾಗಲ್ಲ. ವಾಸನೆ ಅಂತೂ ವಾಸನೆ, ತುಂಬ ವಾಸನೆ. ಉಸಿರಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಇರೋದು ಇಷ್ಟು ಜಮೀನುಗಳು ಇಲ್ಲೇ ಇರಬೇಕು. ಬೆಳಗ್ಗೆ ಬಂದು ಸಾಯಂಕಾಲ ತನಕ ಇಲ್ಲೇ ಇದ್ದು ಹೋಗ್ಬೇಕು. ಆದರೆ ನಮಗಿಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ. ಭಾರಿ ನೋವಾಗಿಬಿಟ್ಟೈತಿ. ಏನಾದರೂ ಮಾಡಿ ಫ್ಯಾಕ್ಟ್ರಿ ಎತ್ತಿಸ್ರೆ ಅಂದರೆ ಯಾರೂ ಮುಂದೆ ಬರೋಲ್ಲ, ಎತ್ತೋರು ಇಲ್ಲ, ಎತ್ಕೊಂಡು ಹೋಗೋರು ಇಲ್ಲ. ಏನಾನ ಕಂಪ್ಲೇಂಟ್ ಮಾಡಿದರೆ ಹೋಗ್ತಾರೆ, ಏನೋ ದುಡ್ಡು ತುಳಿದ್ಬಿಟ್ಟು ಏನೋ ಮಾಡ್ಕೊಂಡು ಇಲ್ಲೇ ಇರೋಂಗೆ ಮಾಡ್ಕೊಂಡು ಬೆಳ್ಕೊಂಡು ಬಂದುಬಿಟ್ರು. ಸುಮಾರು ದಿನ ಅದೇ ಒಂದು 15 ವರ್ಷನೇ ಆಗೋಯ್ತೇನೋ. ಬೆಳೆದು ಹೋಗ್ತಾಯಿತ್ತು. ಎಲ್ಲ ಜಮೀನುಗಳು ಅಕ್ಕಪಕ್ಕದವೆಲ್ಲ ಕೊಂಡ್ಕೊಂಡು ಎಲ್ಲ ಬ್ಯಾನರ್ಗಳು ಜೋಡಿಸ್ಕೊಂಡು ವೇಸ್ಟ್ ಎಲ್ಲ ಕೆರೆಗೆ ಬಿಟ್ಕೊಂಡು ಕೆರೆ ನೀರಾಗೂ
ಜೀವಾದಿಗಳ ಮೇಲಂತೂ ಸುಮಾರು ಜೀವಾದಿ ಎಲ್ಲ ಸತ್ತೋಗ್ಬಿಟ್ಟವೆ. ಕುರಿ ದನ ಮೇಕೆ ಹೆಣ್ಣುಗಳು ನಮ್ಮ ಒಂದು 2 ಸೀಮೆ ಎಕರುಗಳು 3 ಇದ್ವು. 3 ಬಿಟ್ಕೊಂಡೋಗಿ ಬಿಡೆವು, ಮೇಯವು, ನೀರು ಪಚ್ಚೆ ನೀರು ಕುಡಿಯವು. 3 ಹಸಿಂಪಡ್ಡಿಗಳು ಸತ್ತೋಗ್ಬಿಟ್ವು. ಏನು ಮಾಡೋಣ ನಾವು? ಕಂಪ್ಲೇಂಟ್ ಮಾಡೋಕ್ಕಾಗಲಿಲ್ಲ, ಏನೂ ಮಾಡಲಿಲ್ಲ. ಜಮೀನಾಗ ಕೆಲಸ ಮಾಡೋಕ್ಕಾಗಲ್ಲ, ಆಳುಗಳು ಬರೋಲ್ಲ. ವಾಸನೆ ಒಳಗೆ ಇಲ್ಲಿ ಕಾಯಿಲೆ ಬರೈತೆ ಅಂತ ಬರೋರೇ ಇಲ್ಲ ಇಲ್ಲಿ ನಮ್ಮ ಜಮೀನುಗಳಿಗೆ ಕೆಲಸ ಮಾಡೋಕ್ಕೆ. ನಾವೇ ಮಾಡಬೇಕು, ಕಳೆ ಬಿದ್ದರೆ ನಾವೇ ಮಿಷಿನ್ ಕಷ್ಟ ಮಾಡಿಸ್ಬೇಕು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅನುಮತಿ ರದ್ದಾಗಿದ್ರೂ ಕಾರ್ಯನಿರ್ವಹಿಸ್ತಾ ಇರುವ ಫ್ಯಾಕ್ಟರಿ ವಿರುದ್ಧ ಕ್ರಮ ಕೈಗೊಳ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.